ವೇದ ಯಾಕೋ ಕೂಕೋತಿದ್ದಾಳಲ್ಲ? ವೇದ, ಅದಕ್ಕೆ ಏನಿದೆ ಹೀಗಾಗ್ತದೆ? ನನಗೂ ಗೊತ್ತಾಗ್ತಿಲ್ಲ ವೇದ. ಮಾವ ಎಲ್ಲೋದ್ರು? ಪಪ್ಪ ಅಮ್ಮ ಹೊರಗಡೆ ಹೋಗಿದ್ದಾರೆ. ಭವಾನಿ ಅಕ್ಕ ಚೈತ್ರನ್ ಸ್ಕೂಲ್ ಡ್ರಾಪ್ ಮಾಡಕ್ಕೆ ಹೋಗಿದ್ದಾರೆ. ಮಾತಂಗಿನೂ ಮನೇಲಿಲ್ಲ. ಅದಕ್ಕೆ ಅಣ್ಣ ಎಲ್ಲಿದ್ದಾನೆ? ಅವ್ರ ರೂಮಲ್ಲಿದ್ದಾರೆ. ನಾನು ಹೋಗಿ ಅವ್ರ ಹತ್ರ ಇರ್ತೀನಿ. ಸರಿ, ಅದಕ್ಕೆ ನಾನು ಪಪ್ಪಂಗೆ ಫೋನ್ ಮಾಡಿ ಈ ವಿಷಯ ಹೇಳ್ತೀನಿ. ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಅಶೋಕ್, ಇಳಿ. ಯಾವ್ದು ಬ್ಯಾಗು? ಇದೇ ಮೊದಲ ಸರಿ ನಾನು ಮನೇಲಿ ನೋಡ್ತಿರೋದು. ಯಾರು ತಂದಿಟ್ಟಿರ್ಬೋದು? ಏನಿರ್ಬೋದು ಇದ್ರೊಳಗಡೆ? मम्मी,
ಚಿರು, ಹೌದು ಮಮ್ಮಿ, ನಾನೇ ಚಿರು. ಅದಕ್ಕೆ ಓಡು. ನಿನ್ ಜೀವ ಉಳಿಸ್ಕೋಬೇಕು ಅಂದ್ರೆ ನನ್ನಿಂದ ದೂರ ಓಡೋ. ನನ್ನ ಕೈ ಸಿಕ್ಕಾಕೊಂಡ್ರೆ ಪ್ರಾಣ ಹೋಗುತ್ತೆ. ಓಡು. ನನ್ಗೆ ಯಾರು ಈ ಡ್ರೆಸ್ ಹಾಕಿದ್ದು? ಗೊತ್ತಿಲ್ಲವೇ, ಅವರೇ ಹಾಕ್ಕೊಂಡು ನಿಂತಿದ್ದಾರೆ. ಸ್ಕೂಲ್ಗೆ ಹೋಗೋಣ. ಅಣ್ಣ, ಏನು ಆಯ್ತು ನಿಂಗೆ? ಯಾಕೆ ಹೀಗೆ ಡ್ರೆಸ್ ಮಾಡ್ಕೊಂಡಿದ್ಯಾ? ಚಿಕ್ಕ ಮಕ್ಳ ಥರ ಆಡ್ಬೇಡ ಕಣೋ. ಅಣ್ಣ, ಕಂಟ್ರೋಲ್ ಯೋರ್ ಸೆಲ್ಫ್. ಬಾಯಲ್ಲಿ ಕೂತ್ಕೋ. ಕೈ ಬಿಡು. ಪ್ಲೀಸ್ ಅಣ್ಣ, ಹೀಗೆಲ್ಲ ಆಡ್ಬೇಡ. ನನಗೆ ತುಂಬ ಬೇಜಾರಾಗತ್ತೆ. ಕೈ ಬಿಡು ಅಣ್ಣ, ಕೈ ಬಿಡು ಅಂದೆ. ವೇದ 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 ಕಣ್ಬಿಡು. ವೇದ ವೇದ ಏನಾಯ್ತು? ವೇದ ವೇದ ಕಣ್ಬಿಡು. ವೇದ ವೇದ ಇಲ್ಲೋಡು, ಇಲ್ಲೋಡು ವೇದ. ಮಮ್ಮಿ, ಸ್ಕೂಲ್ಗೆ ಹೋಗೋಣ ಬಾ ಮಮ್ಮಿ, ನನ್ನ ಡ್ರಾಪ್ ಮಾಡು. ಮಮ್ಮಿ, ನನ್ನನ್ನು ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ಸ್. ಹೇಗೆ ಬಂದೆ ನೀನು? ಈ ಮನೆ ಒಳಗಡೆ ಹೇಗೆ ಬಂದೆ ನೀನು? ನೀನೇ ತಾನೇ ಕರ್ಕೊಂಬಂದಿದ್ದು, ಅದಕ್ಕೆ ಬಂದೆ. ನಾನು ನಿನ್ನನ್ನು ಕರ್ಕೊಂಬಂದಿಲ್ಲ. ನಾನು ನಿನ್ನನ್ನು ಕರ್ಕೊಂಬಂದಿಲ್ಲ. ಕೋಪ ಮಾಡ್ಕೋಬೇಡ ಮಮ್ಮಿ. ಭವಾನಿ, ಯಾಕೆ ಇಬ್ರು ಇಲ್ಲಿದ್ದೀರಾ? ಏನಾಯ್ತು? ರೀ, ಅದು ಚೈತದು ಸ್ಕೂಲ್ ವ್ಯಾನ್ ಮಿಸ್ ಆಗೋಗಿತ್ತು. ಅವ್ಳು ನಡ್ಕೊಂಡು ಒಬ್ಳೆ ಸ್ಕೂಲ್ಗೆ ಹೋಗ್ತಿದ್ಲು.
ಅದಕ್ಕೆ ಅವಳನ್ನ ಸ್ಕೂಲ್ವರೆಗೂ ಡ್ರಾಪ್ ಮಾಡೋಣ ಅಂತ ಬಂದೆ. ಯಾಕೆ ಚೈತ್ರ ಇಷ್ಟು ದೂರ ಯಾರಾದ್ರೂ ನಡ್ಕೊಂಡ್ ಬರ್ತಾರ? ಅದು ಅಲ್ಲದೆ ಸ್ಕೂಲ್ ಈ ಕಡೆ ಇಲ್ಲ. ಚೈತು, ನೀನೆಲ್ಲ ಹೋಗ್ಬಿಟ್ಟಿಯೋ ಅಂತ ನನ್ಗೆ ಎಷ್ಟೊಂದು ಭಯ ಆಗೋಗಿತ್ತು ಗೊತ್ತಾ? ಯಾಕೆ ಪುಟ್ಟ ಹೀಗೆ ಮಾಡ್ತೀಯಾ? ನೋಡ್ರಿ, ಒಬ್ಳೆ ಮನೆ ಬಿಟ್ಟು ಬಂದ್ಬಿಡ್ದಾಳೆ. ಇವಳು ಮಾತು ಕೂಡ ಆಡ್ತಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಯಾಕೆ ಚೈತ್ರ ಹೀಗೆ ಮಾಡಿದ್ಯಾ? ನೋಡು, ಇತ್ತೀಚೆಗೆ ಮಕ್ಕಳನ್ನ ಕಿಡ್ನಾಪ್ ಮಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇನ್ಮೇಲೆ ಹಾಗೆಲ್ಲ ಒಬ್ಬೊಬ್ಳು ಎಲ್ಲಿಗೆ ಹೋಗ್ಬಾರ್ದು, ಆಯ್ತಾ? ಚೈತು, ಅಳ್ಬೇಡ ಪುಟ್ಟ. ಬಾ, ನಿನ್ನ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಬಾ ಚೈತು. ಚೈತ್ರ, ಚೈತು, ಭವಾನಿ ಹೋಗ್ಲಿ ಬಿಡು. ಅವಳು ತುಂಬಾ ಹೆದರ್ಕೊಂಡಿದ್ದಾಳೆ ಅನ್ಸುತ್ತೆ. ನಾನೇ ಅವಳನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡ್ತೀನಿ. ನಿನ್ ಮನೆಗೆ ಹೋಗು. ಸರಿ ರೀ. ಮಮ್ಮಿ, ನೀನು ಅಂದರೆ ನಂಗೆ ತುಂಬ ಇಷ್ಟ. ಇವರೆಲ್ಲ ನಮ್ಮನ್ನು ದೂರ ಮಾಡೋಕ್ಕೆ ಅಂತಲೇ ಬರ್ತಾರೆ. ಇವ್ರು ಯಾರು ಕಂಡ್ರು ನಂಗೆ ಇಷ್ಟ ಇಲ್ಲ. ಇವ್ರು ಯಾರು ಬೇಡ. ಬಾ ಮಮ್ಮಿ, ನಾನು ನೀನು ಎಲ್ಲ ದೂರ ಹೋಗಿರೋಣ. ಬಾ ಮಮ್ಮಿ. ಚಿರು ಪ್ಲೀಸ್ ನನ್ನ ಮಾತು ಕೇಳು ಚಿರು. ಪ್ಲೀಸ್ ಹೀಗೆಲ್ಲ ಮಾಡಬೇಡ. ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ಎಲ್ಲ ಕರ್ಕೊಂಡ್ಬಂದಿದ್ದೀನಿ. ಪ್ಲೀಸ್ ಕಣೋ, ಪ್ಲೀಸ್ ಹೀಗೆಲ್ಲ ಬಿಹೇವ್ ಮಾಡಬೇಡ. ನೀನು ಬಾ ಮಮ್ಮಿ. ಚಿರು, ಚಿರು ಬೇಡ. ಚಿರು, ಚಿರು ಬಾ ನೀನು. ಚಿರು, ಚಿರು, ಚಿರು ನಿನ್ನ ಕೈ ಮುಗಿತೀನಿ ಕಣೋ, ದಯವಿಟ್ಟು ಬೇಡ. ಚಿರು, ನೀನು ಮನೆಗೆ ಬಂದಿರೋದು ಮನೇಲಿ ಯಾರಿಗೂ ಗೊತ್ತಿಲ್ಲ ಕಣೋ. ಗೊತ್ತಾದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಚಿರು ಬೇಡ. ಚಿರು ಪ್ಲೀಸ್ ಅರ್ಥ ಮಾಡ್ಕೊ. ಬಾ ರೂಮ್ಗೆ ಹೋಗೋಣ. ಬಾರೋ. ಮಮ್ಮಿ, ನನ್ನನ್ನು ಯಾರಾದರೂ ನೋಡಿದ್ರೆ ನನ್ನನ್ನು ದೂರ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳಿದ್ದು, ನಾನು ನೀನು ಹೇಳೋದು ದೂರ ಹೋಗೋಣ ಅಂತ. ನಿನ್ನ ಮಾತು ಕೇಳು ಮಮ್ಮಿ, ನೀನು ಬಾ. ಚಿರು, ಒಂದ್ಸರಿ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ವಾ? ನಾನು ನಿನ್ನಮ್ಮ ಕಣೋ. ನಾನು ನಿನ್ನ ಹತ್ರ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋಬೇಕಾ? ನಿನ್ಗೆ ಯಾವತ್ತೂ ಬುದ್ಧಿ ಬರೋದಿಲ್ಲ. ನನಗೂ ನಿನ್ನನ್ನು ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಚಿರು. ನಿನ್ನನ್ನು ಯಾರು ದೂರ ಮಾಡಬಾರ್ದು ಅಂತ ನಿರ್ಧಾರ ಮಾಡೆ ನಾನು ನಿನ್ನನ್ನು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು. ನನಗೂ ನೀನಂದ್ರೆ ತುಂಬ ಇಷ್ಟ ಕಣೋ. ನನ್ನಿಂದ ನಿನ್ನನ್ನು ಬಿಟ್ಟಿರೋದಕ್ಕಾಗಲ್ಲ ಚಿರು. ನೀನಿಲ್ಲ ಅಂದರೆ ನಾನು ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೋತಿರ್ತೀನಿ ಗೊತ್ತಾ? ನನ್ನ ಮಾತು ಕೇಳೋ ವಯಸ್ಸಲ್ಲ ನಿಂದು, ಅದು ನನಗೆ ಅರ್ಥ ಆಗುತ್ತೆ. ಆದರೆ ಈಗ ನೀನು ನನ್ನ ಮಾತು ಕೇಳಲೇಬೇಕು. ಬೇರೆ ದಾರಿನೇ ಇಲ್ಲ. ಇಲ್ಲ ಅಂದರೆ ನಾನು ನೀನು ದೂರ ಆಗೋಗ್ತೀವಿ. ಸರಿ, ದೂರ ಎಲ್ಲೂ ಹೋಗೋದು ಬೇಡ. ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗು ಬಾ. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ನೀನು ಈ ವೇಷದಲ್ಲಿ ಸ್ಕೂಲ್ಗೆ ಹೋದ್ರೆ ಎಲ್ಲರೂ ನಿನ್ನನ್ನು ಆಡ್ಕೊಂಡು ನಗ್ತಾರ್ ಕಣೋ. ನಿಮ್ಮ ಅಪ್ಪನ ಮರ್ಯಾದೆ ಹೋಗುತ್ತೆ. ಇವಾಗೇನು ನೀನು ನನ್ನ ಜೊತೆ ಸ್ಕೂಲಿಗೆ ಬರ್ತೀಯಾ ಇಲ್ವಾ ಹೇಳು? ನಾನು ಬರೋದಿಲ್ಲ ಅಂದರೆ ಬರೋದಿಲ್ಲ. ನೀನು ಬರಲಿಲ್ಲ ಅಂದರೆ ಏನು ಮಾಡ್ತೀನಿ ಗೊತ್ತಾ? ಚಿರು, ಚಿರು, ನನ್ನ ಮೇಲಿನ ಕೋಪಕ್ಕೆ ನಿಮ್ಮ ಡ್ಯಾಡಿಗೆ ಯಾಕೋ ತೊಂದರೆ ಕೊಡ್ತಿದ್ಯಾ? ಬಿಡೋ ಅವ್ರನ್ನ, ಬಿಡೋ. ಚಿರು, ಅವ್ರು ನಿಮ್ಮ ಅಪ್ಪ ಕಣೋ. ಬಿಟ್ಬಿಡು ಅವ್ರನ್ನ, ಬಿಟ್ಬಿಡು. ಇವ್ನು ನನ್ನ ಮಾತು ಕೇಳೋ ಥರ ಕಾಣ್ತಾ ಇಲ್ಲ. ಮೊದಲು ಈ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗೋದೇ ಸರಿ. ಆಮೇಲೆ ಇವನು ಒಳಗೆ ಬರದೇ ಇರೋ ಹಾಗೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ನಾನು ಬರ್ತೀನಿ. ಬಾ ಹೋಗೋಣ. ಮಮ್ಮಿ ಬರ್ತಾರೆ, ಮಮ್ಮಿ ಬರ್ತಾರೆ. ಯಾಕೆ ನಿಂತ್ಕೊಂಬಿಟ್ಟೆ? ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು. ಈಗ ನನ್ನನ್ನು ಮನೆಯಿಂದ ಆಚೆ ಕರ್ಕೊಂಡು ಹೋಗಿ ಆಮೇಲೆ ಪರ್ಮನೆಂಟ್ ಆಗಿ ನಾನು ಈ ಮನೆ ಒಳಗೆ ಬರ್ದೇ ಇರೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ನನ್ನ ಮುದ್ದು ಮಮ್ಮಿ, ನನ್ನ ಪೆದ್ದ ಮಮ್ಮಿ ನೀನು.
ನಾನು ಆಚೆ ಹೋದರೂ ಈ ಮನೆ ಒಳಗೆ ಮತ್ತೆ ಬರಬಹುದು. ಹೆಂಗೆ ಅಂತ ಯೋಚನೆ ಮಾಡ್ತಿದ್ಯಾ? ನನ್ನ ಅಸ್ತಿ ಈ ಮನೆ ಒಳಗೆ ಬಂದಾಯ್ತು. ಅಸ್ತಿ ಎಲ್ಲಿರುತ್ತೋ ಅಲ್ಲಿ ನಾನು ಸುಲಭವಾಗಿ ಓಡಾಡಬಹುದು. ಈಗ ಬಾ ಹೋಗೋಣ. ನಾನು ಬರಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ನಾನು ಬಿಡಲ್ಲ. ಬಾ ಮಮ್ಮಿ. ಚಿರು ಸುಮ್ಮನೆ ಹಠ ಮಾಡಬೇಡ ಪ್ಲೀಸ್, ರೂಮ್ ಒಳಗೆ ಹೊಟ್ಟೋಗು. ಮಮ್ಮಿ ಬಾ ಮಮ್ಮಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀನು ಕೇಳೋದಿಲ್ಲ ಅಲ್ವಾ? ನೀನೀಗ ರೂಮ್ ಒಳಗೆ ಹೋಗ್ಲಿಲ್ಲ ಅಂದ್ರೆ ಇದನ್ನ ಎರ್ಚ್ಬಿಡ್ತೀನಿ. ಬೇಡ ಮಮ್ಮಿ, ನಾನು ಹೋಗ್ತೀನಿ ಮಮ್ಮಿ. ಬೇಡ ಮಮ್ಮಿ. ನೀನು ಮಾತಾಡಿಲ್ಲ ಅಂದರೆ ನನಗೇನೂ ಬೇಜಾರಾಗಲ್ಲ. ನೀನು ನಡ್ಕೋತಾ ಇರೋ ರೀತಿಗೆ ನಾನು ನಿನ್ನ ಮೇಲೆ ಕೋಪ ಮಾಡ್ಕೋಬೇಕು, ನೀನಲ್ಲ. ಅರ್ಥ ಆಯ್ತಾ? ನಾನು ತೋರಿಸ್ತಿರೋ ಪ್ರೀತಿಗೆ ಬೆಲೆನೇ ಇಲ್ಲ ಅಲ್ವಾ? ನಿನ್ನ ಹತ್ರ ಎಷ್ಟು ಬಡ್ಕೊಂಡ್ರು ಅಷ್ಟೇ ಕಣೋ. ನಿನಗೆ ಈ ಜನ್ಮಕ್ಕೆ ಬುದ್ಧಿ ಬರಲ್ಲ. ನೀನು ಹೀಗೆಲ್ಲ ನಡ್ಕೋತಿರೋದಕ್ಕೆ ನೀನು ನನ್ನ ಹತ್ರ ಮಾತಾಡದೇ ಇರೋದಲ್ಲ, ನಾನೇ ನಿನ್ನ ಹತ್ರ ಮಾತಾಡೋದಿಲ್ಲ. ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡು. ಆದರೆ ಒಂದು ಮಾತು ಮಾತ್ರ ನೆನ್ಪಿಟ್ಕೋಚಿರು, ಈ ಮನೇಲಿ ಯಾರಿಗಾದ್ರೂ ಏನಾದರೂ ಆದರೆ ಮೊದಲು ನಾನು ಸತ್ತೋಗ್ತೀನಿ. ಮಮ್ಮಿ ನಿಂತ್ಕೋ. ನೀನು ನಿಂತ್ಕೊಳ್ಳಿಲ್ಲ ಅಂದ್ರೆ ವೇದಾತ್ತಾಗ ಏನು ಮಾಡ್ತೀನಿ ಗೊತ್ತಾ? ಏನು ಮಾಡ್ತೀಯೋ? ಏನೋ ಮಾಡ್ತೀಯಾ? ಏನು ಮಾಡ್ತೀನಾ? ಚಿರು